ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಡ್ ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, 4-5 ದಿನದಿಂದ ಮಾರ್ಕೆಟು ಸೋಮವಾರದಿಂದ ಎಷ್ಟು ವಾಲಟಿಲಿಟಿ ಇದೆ ಮತ್ತು ಈ ವಾಲಟೈಲ್ ಮಾರ್ಕೆಟ್ಸು ಯಾಕೆ ಇದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಎಲೆಕ್ಷನ್ ರಿಸಲ್ಟ್ಸು ಬಂದಿದ್ದಾದಮೇಲೆ ಇಷ್ಟು ವಾಲಟಿಲಿಟಿ ಇದ್ದೇ ಇರುತ್ತೆ. ಸೊ ಈ ವಾಲಟೈಲ್ ಟೈಮ್ಸಲ್ಲಿ ಆ್ಯಸ್ ಎ ಶಾರ್ಟ್ ಟರ್ಮ್ ಟ್ರೇಡರು ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟರು ಏನು ಮಾಡಬೇಕು, ಯಾವುದು ನಿಮ್ಮ ಹತ್ರ ಸ್ಟ್ರಾಂಗ್ ಇದ್ದರೆ ನಿಮಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಯಾವುದು ಅಂತಂದರೆ ನೋಡಿ, ನಾನು 28ನೇ ತಾರೀಕು ಮೇ 28ನೇ ತಾರೀಕು ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೆ. ಏನಂತ, ಆ್ಯಸ್ ಎ ಶಾರ್ಟ್ ಟರ್ಮ್ ಇನ್ವೆಸ್ಟರ್ ನೀವು ಒಂದು 50% ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರೋ ಅಮೌಂಟಲ್ಲಿ. ನಿಮ್ಮ ಪೋರ್ಟ್ಫೋಲಿಯೋ ಒಂದು 5 ಲಕ್ಷ ರೂಪಾಯಿ ಇತ್ತು ಅಂದರೆ 2.5 ಲಕ್ಷ ರೂಪಾಯಿ ಅಷ್ಟು ಕ್ಯಾಶ್ನ ಹೋಲ್ಡ್ ಮಾಡಿ 2.5 ಲಕ್ಷ ರೂಪಾಯಿ ಅಷ್ಟು ಶೇರ್ಸ್ನ ನೀವು ಲಿಕ್ವಿಡೇಟ್ ಮಾಡ್ಕೊಳ್ಳಿ, ಪ್ರಾಫಿಟಲ್ಲಿ ಯಾವುದಾದ್ರು ಇರ್ತಿರೋ ಅದು ಅಂತ. ಓಕೆನಾ? ಇದನ್ನು ಯಾರ್ಯಾರು ನೋಡಿರ್ತಾರೋ ಅವರು ಇದೇ ಥರ ಮಾಡಿದರೆ ನೆಕ್ಸ್ಟು ಯಾವತ್ತು ಮಂಗಳವಾರ ನಾನು ಪೋಸ್ಟ್ ಮಾಡಿದ್ದು, ಮಂಗಳವಾರ ಆದಮೇಲೆ ಬುಧವಾರ, ಗುರುವಾರ, ಶುಕ್ರವಾರದಲ್ಲಿ ಮಾಡಿದ್ದಾದಮೇಲೆ ಶನಿವಾರ ಎಕ್ಸಿಟ್ ಪೋಲ್ಸ್ ಬಂತು. ಸೊ ಶನಿವಾರ ಎಕ್ಸಿಟ್ ಪೋಲ್ ಬಂದಿದ್ದಾದಮೇಲೆ ಎಲ್ಲ ಕಡೆ ಹೇಳಿದ್ರು ಮಾರ್ಕೆಟು 500 ಪಾಯಿಂಟ್ ಅಪ್ ಆಗುತ್ತೆ, ನಿಫ್ಟಿ 600 ಪಾಯಿಂಟ್ ಅಪ್ ಆಗುತ್ತೆ, 700 ಪಾಯಿಂಟ್ ಅಪ್ ಆಗುತ್ತೆ ಅಂತ. ಆ ಟೈಮಲ್ಲಿ ಯಾರ್ಯಾರು ಈ ಡಿಸಿಷನ್ಸ್ ಮಾಡಿರ್ತಾರೋ ಅವ್ರಿಗೆ ಈ ವಿಡಿಯೋ ನೋಡಿ ನಾನು ಹಿಂಗೆ ಮಾಡಿಬಿಟ್ಟೆ ಅಂತ ಫ್ರಸ್ಟ್ರೇಷನ್ ಆಗ್ಬಿಟ್ಟಿರ್ತಾರೆ. ಓಕೆನಾ? ಆ ಟೈಮಲ್ಲಿ ಬೇರೆ ಯಾರಾದರೂ ಮಾರ್ಕೆಟ್ ಮೇಲೆ ಹೋಗೇ ಹೋಗುತ್ತಾ ಅನ್ನೋ ವಿಡಿಯೋ ಮಾಡಿದಾರಾ ಅಂತ ನೋಡಿರ್ತಾರೆ. ಯಾವುದೋ ಒಂದು ವಿಡಿಯೋ ಸಿಗುತ್ತೆ, ಅವರು ಮೇಲೆ ಹೋಗೇ ಹೋಗುತ್ತೆ ಅಂತ ಹೇಳಿರ್ತಾರೆ. ಅವ್ರನ್ನ ಟ್ರಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಸೊ ಸೋಮವಾರ ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆದಾಗ ನಿಫ್ಟಿ ಒಂದು 700-800 ಪಾಯಿಂಟ್ ಮೇಲೆ ಓಪನ್ ಆಯಿತು. ಆಗ ಅಯ್ಯೋ ನಾನು ಮೊನ್ನೆನೇ ಕೊಟ್ಬಿಟ್ಟೆ, ಮೊನ್ನೆ ಕೊಟ್ಟಿದ್ದು ಇಟ್ಕೊಂಡಿದ್ದಿದ್ರೆ ಇಷ್ಟು ಪ್ರಾಫಿಟ್ ಆಗಿರೋದು ಎಕ್ಸ್ಟ್ರಾ ಅಂತ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಕೆಲವೊಬ್ಬರು ಪ್ಯಾನಿಕಲ್ಲಿ ಅಥವಾ ಫೋಮೋ ಅಂತ ಹೇಳ್ತೀವಿ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತಂದರೆ ನಾನು ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಡ್ತೀನೇನೋ ಅಂತ ಮತ್ತೆ ಬೈಯೂ ಮಾಡಿಬಿಟ್ಟಿರ್ತಾರೆ. ಯಾಕೆಂದರೆ ತುಂಬ ಜನ ಅವತ್ತು ನನಗೆ ಕಾಲ್ ಮಾಡಿದರು. ನಾನು ಹೇಳಿದೆ, ದಯವಿಟ್ಟು ಇದು ಒಂದು ದಿವಸ ವೆಯ್ಟ್ ಮಾಡಿದಾದಮೇಲೆ ನಾಳೆ ಸಿಚುವೇಶನ್ ನೋಡ್ಕೊಂಡು ಮಾಡೋಣ ಅಂತ. ನೆಕ್ಸ್ಟು ಈ ಥರ ತುಂಬ ಜನ ಕಾಲ್ ಮಾಡ್ತಾ ಇದ್ದಾರಲ್ಲ ಅಂತ ನಾನು ಅವತ್ತು ವಿಡಿಯೋನೂ ಮಾಡಿ ಪೋಸ್ಟ್ ಮಾಡಿದೆ. ಏನಂತ, ಇದು ಸೆಮಿಫೈನಲ್ ಅಷ್ಟೇ, ಫೈನಲ್ ಇನ್ನೂ ಬಾಕಿ ಇದೆ. ಸೊ ಫೈನಲ್ ಆಗೋಗಲಿ, ಯಾಕೆಂತಂದರೆ ಅರ್ಲಿ ಸೆಲೆಬ್ರೇಷನ್ಸ್ ಬೇಡ ಅಂತ ನಾನು ಹೇಳಿ ಒಂದು ವಿಡಿಯೋನ ಮಾಡಿದ್ದೆ. ಸೊ ಮೇಲಕ್ಕೆ ಹೋದಾಗ ಯಾರು ನನ್ನ ಸಲಹೆ ತೊಗೊಂಡಿರ್ತಾರೆ 28ನೇ ತಾರೀಕು ವಿಡಿಯೋ ಮೇಲೆ, ಅವರು ನನ್ನನ್ನು ಬೈಕೊಂಡಿರ್ತಾರೆ. ಇವ್ರು ಹೇಳಿದ್ದು ತಪ್ಪು ಅಂತ ಅಂದ್ಕೊಂಡಿರ್ತಾರೆ. ಯಾರು ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿರ್ತಾರೋ ಅವ್ರ ವಿಡಿಯೋ ಅವ್ರು ಹೇಳ್ತಾ ಇರೋದು ಕರೆಕ್ಟು ಅಂತ ಅಂದ್ಕೊಂಡಿರ್ತಾರೆ. ಅದಾದಮೇಲೆ ಎಲೆಕ್ಷನ್ ರಿಸಲ್ಟ್ ದಿನ 4ನೇ ತಾರೀಕು ಮಾರ್ಕೆಟು ಬೀಳಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಹೆಂಗೆ ಬಿತ್ತು ಅಂತ ನೀವು ನೋಡಿದ್ರಿ. 10%, 15%, ಪಿ ಎಸ್ ಸಿ ಸೆಕ್ಟರ್ ಮತ್ತು ಪಿ ಎಸ್ ಯು ಬ್ಯಾಂಕ್ಸ್ ಎಲ್ಲ 15%, 20% ಬಿತ್ತು. ಅವಾಗ ನಾನು ನೆನಪಾದೆ. ಯಾಕೆ ಅಂತಂದರೆ ನನ್ನ ಹತ್ರ 50% ಕ್ಯಾಶ್ ಇದೆ. ಇವರು ಹೇಳಿದ್ದು ಕರೆಕ್ಟ್ ಆಯಿತು. ಯಾರು ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿರ್ತಾರಲ್ಲ ಅವರು ತಪ್ಪಾದರು. ಸೊ ನಾನು ಏನು ಹೇಳಿರ್ತೀನೋ ಕಡಿಮೆ ಬಂದಾಗ ಬೈ ಮಾಡಿರ್ತಾರೆ. ಸೊ ಬಂತು ಇವರು ಹೇಳ್ದಂಗೆ ಆಯಿತು ಅಂತ. ನೆಕ್ಸ್ಟು 5ನೇ ತಾರೀಕು ನಾನು ಒಂದು ಮೆಸೇಜ್ನ ನನ್ನ ಕಮ್ಯುನಿಟಿ ವಾಟ್ಸಪ್ಪಲ್ಲಿ ಮಾಡಿದ್ದೆ. ಏನಂತ ಅಂದರೆ, ಇನ್ನು ಗೌರ್ಮೆಂಟ್ ಫಾರ್ಮೇಷನ್ ಆಗೋದು ಏನು ಬೇಕಾದ್ರೂ ಆಗ್ಬೋದು. ಸೊ ವೆಯ್ಟ್ ಮಾಡಿ, ಮಾರ್ಕೆಟ್ ಎಲ್ಲೂ ಹೋಗಲ್ಲ. ಪ್ಯಾನಿಕಲ್ಲಿ ಬೈ ಮಾಡೋಕ್ಕೆ ಹೋಗಬೇಡಿ, ಆವ್ರೇಜ್ ಮಾಡೋಕ್ಕೆ ಹೋಗಬೇಡಿ, ಮತ್ತೆ ಎಂಟ್ರಿ ಆಗೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಸಪೋರ್ಟ್ ಕೊಡಲಿಲ್ಲ ಅಂತಂದರೆ ಮಾರ್ಕೆಟು ಮತ್ತೆ ಕ್ರ್ಯಾಶ್ ಆಗೋ ಚಾನ್ಸಸ್ಸು ಇರುತ್ತೆ ಅಂತ. ಅಂದರೆ ಪೊಲಿಟಿಕಲ್ ಅನ್ಸರ್ಟನಿಟಿ ಇದ್ದಾಗ ನಾವು ಯಾವುದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಈ ಥರ ನಾನು ಹೇಳಿದಾದ್ಮೇಲೆ ಅಗೈನ್ ನನ್ನ ಮಾತು ಕೇಳಿ. ಯಾಕೆ ಅಂತಂದರೆ ನಾನು ಫಸ್ಟ್ ಟೈಮ್ ಹೇಳಿರೋದು ನಿಜ ಆಯಿತು. ಸೊ ಹಾಗಾಗಿ ಸೆಕೆಂಡ್ ಟೈಮ್ ಇವ್ರು ಹೇಳ್ತಾ ಇದ್ದಾರೆ ಬೀಳ್ಬೋದು ಅಂದರೆ ನೋಡೋಣ ಅಂತ. ಆದರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಮಾರ್ಕೆಟು ಮತ್ತೆ ಮೇಲಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಆಗ ಮತ್ತೆ ನನ್ನ ಮಾತು ಯಾರು ಕೇಳಿರ್ತಾರೋ ಅವ್ರಿಗೆ ಬೇಜಾರಾಗಿರುತ್ತೆ. ಯಾಕೆ ಅಂತಂದರೆ ಅಯ್ಯೋ ನಾನು ಇವ್ರನ್ನ ಕೇಳಿದೆ ಅಥವಾ ಇವ್ರು ಮಾಡಿರೋ ಮೆಸೇಜ್ ನೋಡಿದೆ, ಸೊ ಹಾಗಾಗಿ ಎಂಟ್ರಿ ಆಗಲಿಲ್ಲ. ನೋಡಿದ್ರೆ ಅಲ್ಲಿಂದ ಮತ್ತೆ ಇಷ್ಟೊಂದು ಪಾಯಿಂಟ್ಸ್ ಮೇಲೆ ಕೊಟ್ಟೋಯ್ತು, ಇಷ್ಟೊಂದು ಮೇಲೆ ಬಂದ್ಬಿಡ್ತು ಎಲ್ಲ ಸ್ಟಾಕ್ಸು. ಅದೇ ಅಕಸ್ಮಾತ್
ನಿತೀಶ್ ಕುಮಾರ್ ಅಥವಾ ಚಂದ್ರಬಾಬು ನಾಯ್ಡುನೋ ಸಪೋರ್ಟ್ ಮಾಡಲ್ಲ ಅಂತ ಹೇಳಿ ಅನ್ಸರ್ಟನಿಟಿ ಆಗಿದ್ದಿದ್ರೆ ಮತ್ತೆ ಮಾರ್ಕೆಟು ಡೌನ್ ಆಗಿರೋದು. ಸೊ ನಾನು ನಿಮಗೆ ಯಾವುದನ್ನ ಕನ್ವೆ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಈ ಥರ ಪೊಲಿಟಿಕಲ್ ಅನ್ಸರ್ಟನಿಟಿ ಅಥವಾ ಈ ಥರ ನ್ಯೂಸ್ ಬೇಸ್ಡ್ ಇದ್ದಾಗ ಯಾರು ಯಾವುದನ್ನ ಹೇಳ್ತಾರೆ ಅದು 100% ಆಗೇ ಆಗುತ್ತೆ ಅನ್ನೋದು ಇರಲ್ಲ. ಸೊ ನೀವು ಏನು ಮಾಡಬೇಕು ಆಸ್ ಎ ಶಾರ್ಟ್ ಟರ್ಮ್ ಟ್ರೇಡರ್ ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟರ್, ಯಾಕೆಂದರೆ ಒಂದೊಂದ್ಸಲಿ ಒಬ್ಬೊಬ್ಬರ ಒಪಿನಿಯನ್ನು ಒಂದೊಂದ್ಸಲಿ ಸರಿ ಅನ್ಸುತ್ತೆ. ನೀವು ಒಂದೊಂದ್ಸಲಿ ಒಂದೊಂದು ವಿಡಿಯೋನ ಹುಡ್ಕೊಂಡು ಹೋಗಿ ಯಾರೋ ಒಬ್ರು ನಿಮ್ಗೆ ಏನು ಅನ್ನಿಸ್ತಾ ಇರುತ್ತೋ ಅದನ್ನ ಹೇಳಿದ್ರೆ ನೀವದು ಹೌದು ನನಗೆ ಹಿಂಗೆ ಅನ್ನಿಸ್ತಾ ಇತ್ತು, ಇವರು ಹಂಗೆ ಹೇಳಿದರೆ ಅದು ಮ್ಯಾಚ್ ಆಗ್ತದೆ, ಸೊ ನಾನು ಹಿಂಗೆ ಮಾಡ್ತೀನಿ. ಆ ಸಲ ಅವರು ನಿಮಗೆ ಕರೆಕ್ಟ್ ಅಂತ ಅನ್ನಿಸ್ತಾರೆ, ನೆಕ್ಸ್ಟ್ ಟೈಮ್ ಅವರು ಸರಿ ಅಂತ ಅನ್ನಿಸ್ತಾ ಇರ್ಬೋದು. ಸೊ ಈ ಕನ್ಫ್ಯೂಷನ್ಸು ಅಂದರೆ ಈಗ ಕೆಳಗೆ ಬಂದಿತ್ತು, ಕೆಳಗೆ ಬಂದಾಗ ನೆನ್ನೆ BHL ಇಷ್ಟು ಡೌನ್ ಆಗಿತ್ತು, 250 ರೂಪಾಯಿಂದ ಮತ್ತೆ 280 ರೂಪಾಯಿ. ಇಲ್ಲಿಂದ ಇಲ್ಲಿಗೆ ಬಂದು ನಾನು ನೆನ್ನೆ ತೊಗೊಂಡಿದ್ರೆ ಇವತ್ತು 10% ಬಂದ್ಬಿಡೋದು, ಇವತ್ತು 20% ಬಂದ್ಬಿಡೋದು. ಅದೇ ನೀವು ತೊಗೊಂಡಿದ್ದಿದ್ರೆ ಇಷ್ಟು ಬಂದ್ಬಿಡೋದು. ಆದರೆ ನೀವು ನೆಕ್ಸ್ಟ್ ಡೌನ್ ಆಗಿಬಿಟ್ಟಿದ್ದಿದ್ರೆ ಇಷ್ಟು ಅಮೌಂಟು ಸೇವ್ ಮಾಡ್ತಿದ್ರಿ, ಯಾಕೆಂದರೆ ಫರ್ದರ್ ಮತ್ತೆ ಕ್ರ್ಯಾಶ್ ಆಗಿರೋದು. ಸೊ ಇದೆಲ್ಲದಕ್ಕೂ ಏನು ಸೊಲ್ಯೂಷನ್ನು ಅಂತಂದರೆ, ನಿಮ್ಮ ಮೈಂಡ್ ಸೆಟ್ಟು ಸ್ಟ್ರಾಂಗ್ ಇರಬೇಕು. ಆ್ಯಸ್ ಎ ಶಾರ್ಟ್ ಟರ್ಮ್ ಇನ್ವೆಸ್ಟರು ಮತ್ತು ಮೀಡಿಯಮ್ ಟರ್ಮ್ ಇನ್ವೆಸ್ಟರು, ಶಾರ್ಟ್ ಟರ್ಮ್ ಟ್ರೇಡರು, ನಿಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿತ್ತು ಅಂತಂದರೆ ಮಾತ್ರ ನೀವು ಅವರ ಇವರ ಮಾತು ಕೇಳೋದಕ್ಕೆ ಹೋಗಲ್ಲ. ಮತ್ತೊಂದು, ಈ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ನಾನು ಏನು ಮಾಡಬೇಕು ಅಂತಂದರೆ, ನೋಡಿ, ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದಕ್ಕೆ ನಮ್ಮ ಹತ್ರ ಒಂದು ಸ್ಟ್ರಾಂಗ್ ಆಗಿರೋ ಸ್ಟ್ರಾಟಜಿ ಇರಬೇಕು. ಸ್ಟ್ರಾಟಜಿನಲ್ಲಿ ಏನಿರಬೇಕು, ಒಂದು ಎಂಟ್ರಿ ಪಾಯಿಂಟು, ಎಕ್ಸಾಕ್ಟಾಗಿ ಒಂದು ಎಂಟ್ರಿ ಪಾಯಿಂಟ್ ಇರಬೇಕು. ಸ್ಟಾಪ್ ಲಾಸ್ ಇರಬೇಕು. ಸ್ಟಾಪ್ ಲಾಸ್ ಅಂತಂದರೆ ಅಕಸ್ಮಾತ್ ಈ ಪ್ರೈಸಿಂದ ಕೆಳಗೆ ಬಂದ್ಬಿಡ್ತು ಅಂತಂದರೆ ನಾನು ಎಕ್ಸಿಟ್ ಆಗ್ತೀನಿ. ಆ ಸ್ಟಾಪ್ ಲಾಸು ತುಂಬ ಸಲ ವರ್ಕ್ ಆಗಿರಬೇಕು, ಅಂದರೆ ಅಲ್ಲಿವರೆಗೂ ಬಂದು ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿರಬೇಕು. ಸೊ ತುಂಬ ರೇರ್ ಟು ರೇರ್ ಕೇಸಸ್ ಆ ಸ್ಟಾಪ್ ಲಾಸು ಹಿಟ್ ಆಗಿರಬೇಕು. ಆ ಥರ ಸ್ಟಾಪ್ ಲಾಸು ಇರಬೇಕು ನಿಮ್ಮ ಹತ್ರ. ಮತ್ತು ಟಾರ್ಗೆಟ್ ಇರಬೇಕು. ಅಂದರೆ ಯಾವ ಒಂದು ಯಾರೇ ಆಗಿರಲಿ ಟಾಪಲ್ಲಿ ಸೆಲ್ ಮಾಡೋಕ್ಕಾಗಲ್ಲ, ಬಾಟಮಲ್ಲಿ ಬೈ ಮಾಡೋಕ್ಕಾಗಲ್ಲ. ಸೊ ಟಾರ್ಗೆಟ್ ಅನ್ನೋದು ನಿಮ್ಮ ಅವರವರ ಕನ್ವೀನಿಯನ್ಸ್ಗೆ, ಅಂದರೆ ನನಗೆ ಇಷ್ಟು ಬಂದರೆ ಸಾಕು, ಈ ಥರ ಒಂದು ಟಾರ್ಗೆಟ್ ಇರಬೇಕು. ನೆಕ್ಸ್ಟು ಎಕ್ಸಿಟ್ ರೂಲು. ಈ ಥರ ಏನಾದರೂ ಮಾರ್ಕೆಟ್ ತುಂಬ ಬೀಳುತ್ತೆ ಅಥವಾ ಪೊಲಿಟಿಕಲ್ ಅನ್ಸರ್ಟನಿಟಿ ಇದೆ, ಈ ಥರ ಎಲ್ಲ ಇದ್ದಾಗ ಫೈನಲಿ ನಾನು ಇಲ್ಲಿ ಈ ಲೆವೆಲ್ಸು ಬ್ರೇಕ್ ಆಗಿಬಿಟ್ರೆ, ನಾನು ಟೆಕ್ನಿಕಲಿ ಈ ಲೆವೆಲ್ಸ್ ಬ್ರೇಕ್ ಆಗಿಬಿಟ್ರೆ ನಾನು ಎಕ್ಸಿಟ್ ಆಗಿಬಿಡ್ತೀನಿ. ಸೊ ಈ 4 ಪಾಯಿಂಟು ನಿಮ್ಮ ಸ್ಟ್ರಾಟಜಿನಲ್ಲಿ ಇತ್ತು ಅಂತಂದರೆ ನೀವು ಪದೇ ಪದೇ ವಿಡಿಯೋಸ್ ಹುಡ್ಕೋದು ಬೇಕಾಗಿಲ್ಲ, ಪದೇ ಅವ್ರಿವ್ರ ಮಾತು ಕೇಳೋದು ಬೇಕಾಗಿಲ್ಲ. ಸೊ ನಿಮ್ಮ ಹತ್ರ ಒಂದು ಸ್ಟ್ರಾಂಗ್ ಆಗಿರೋ ಸ್ಟ್ರಾಟಜಿ, ಆ ಸ್ಟ್ರಾಟಜಿನ ಫಾಲೋ ಮಾಡೋಕ್ಕೆ ಒಂದು ಸ್ಟ್ರಾಂಗ್ ಆಗಿರೋ ಮೈಂಡ್ ಸೆಟ್, ಇದೆರಡೂ ಇತ್ತು ಅಂತಂದರೆ ಮಾತ್ರ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಏನು ಹೇಳ್ತೀವಿ ಸಕ್ಸೀಡ್ ಆಗೋದಕ್ಕೆ, ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗೋದಕ್ಕೆ, ಸಕ್ಸಸ್ಫುಲ್ ಟ್ರೇಡರ್ ಆಗೋದಕ್ಕೆ ಸಾಧ್ಯ. ಇದೆರಡೂ ಇಲ್ಲ ಅಂತಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ತುಂಬ ಕಷ್ಟ. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಕನ್ವೆ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಮೈಂಡ್ ಸೆಟ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ, ಮತ್ತು ನಿಮ್ಮ ಸ್ಟ್ರಾಟಜಿನ ಅದನ್ನು ನಂಬೋದಕ್ಕೂ ಮೊದಲು, ಒಂದು ಸ್ಟ್ರಾಟಜಿನ ನೀವು ಫಾಲೋ ಮಾಡೋದಕ್ಕೂ ಮೊದಲು ಅದನ್ನು ಬ್ಯಾಕ್ ಟೆಸ್ಟ್ ಮಾಡಿ ಕಾನ್ಫಿಡೆನ್ಸ್ನ ತೊಗೊಳ್ಳಿ. ಸ್ಮಾಲ್ ಕ್ವಾಂಟಿಟೀಸ್ ಮಾಡಿ ಕಾನ್ಫಿಡೆನ್ಸ್ ತೊಗೊಂಡು ಮತ್ತೆ ಸ್ಟ್ರಾಟಜಿಗೆ ಸ್ಟಿಕ್ ಆನ್ ಆಗಿ, ಸ್ಟ್ರಾಟಜಿನ ಪದೇ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ನಿಮ್ಮ ಗ್ರೂಪಲ್ಲಿ ಶೇರ್ ಮಾಡಿ, ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.